ಇವತ್ತು ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ನನಗೆ ಮೊದಲಿಗೆ ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಈ ಪಟ್ಟಿಗೆ 3 ಪೀಸ್ ಬೇಕಾಗುತ್ತೆ. ಇದು ನನಗೆ ಕಟ್ ಮಾಡ್ತಾ ಇದ್ದೀನಿ. 3 ಪೀಸ್ ರೆಡಿ ಮಾಡಿ ಕಟ್ ಮಾಡ್ಕೊಳ್ಳಿ. ಪೀಸ್ ಚೆನ್ನಾಗಿ ಜಾಸ್ತಿ ಇದ್ದರೆ ಅದರಲ್ಲಿ 3 ಪೀಸ್ ಸಿಗುತ್ತೆ, ಇಲ್ಲಾಂದರೆ ಕಡಿಮೆ ಇದ್ದರೆ ನೀವು ಮಿಡ್ಲಿಗೆ ಒಂದು ಎಕ್ಸ್ಟ್ರಾ ಪೀಸ್ ಕೊಡ್ಬೋದು. ನನಗೆ ಇದರಲ್ಲಿ 3 ಪೀಸ್ ಮಾಡ್ಕೊಂಡಿದ್ದೇನೆ. ಈಗ ನೋಡಿ, ಇದು ಬಿ ಸೈಡ್ ಬಿಟ್ಟು ಸೀದಾ ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಇದು 3 ಪೀಸ್ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇದು ಈ ಥರ ತೋರಿಸ್ತಾ ಇದ್ದೇನೆ. ಇದು ಮೊದಲಿಗೆ ಹೊಲಿಯೋರು ಚೆನ್ನಾಗಿ ನೋಡಿಕೊಂಡು ಸ್ಟಿಚ್ ಮಾಡಿದರೆ ಆಲ್ಮೋಸ್ಟ್ ನಿಮಗೆ ಸ್ಟಿಚ್ ಬೇಗನೆ ಬರುತ್ತೆ. ಆಮೇಲೆ ಒಂದು ಪೀಸಿಗೆ ಕಿನಾರ ಸ್ಟಿಚ್ ಹಾಕ್ಕೊಳ್ಳಿ. ಅದು ಬ್ಯಾಕಿಗೆ ಹೋಗುತ್ತೆ. ಫ್ರಂಟಲ್ಲಿ 2 ಪೀಸ್ ಕ್ಲೀನಾಗಿ ಇರುತ್ತೆ. ಈ ಥರ ವಿ ಪಟ್ಟಿ 2 ರೆಡಿ ಮಾಡಿ ಇಟ್ಕೊಳ್ಳಿ. ಇದೀಗ ಫ್ರಂಟ್ ಪೀಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೀಗ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಟಕ್ಸಿಗೆ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ಕಡೆಯಿಂದ ಮಿಡ್ಲಿಗೆ ಎಷ್ಟು ಬರುತ್ತೆ ಮಿಡ್ಲಿಗೆ ಹಾಕಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮಿಡ್ಲಿಂದ 1.5 ಇಂಚ್ ಗ್ಯಾಪು, ಕೆಳಗಡೆಯಿಂದ 2 ಇಂಚ್ ಗ್ಯಾಪು, ಹಾಗೆ ಆ ಟಕ್ಸ್ ಹಾಕುವಾಗ 1.5 ಗ್ಯಾಪ್, ಆ ಥರ ಶೇಪ್ ಮಾಡ್ಕೊಳ್ಳಿ. ಹೀಗೆ ಈ ಥರ ಮಿಡ್ಲಿಗೂ 1.5 ಇಂಚು, ಆ ಕಡೆ ರೇಗಲ್ ಸೈಡ್ ಟಕ್ಸಿಗೂ 1.5 ಇಂಚ್ ಗ್ಯಾಪ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇದು ನಾನು 32 ಸೈಜಿಗೆ ಮಾರ್ಕ್ ಮಾಡ್ತಾಯಿದ್ದೇನೆ. ಇನ್ನೂ ಜಾಸ್ತಿ ಇದೆ, 2 ಇಂಚ್ ಇಡ್ಬೋದು ಕಪ್ಸ್ ಚೆನ್ನಾಗಿ ಬರಲಿಕ್ಕೆ. ಇದು ಮಾಡಿ ನಾನೀಗ ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ರೇಗಲ್ ಸೈಡ್ ಮತ್ತು ಕೆಳಭಾಗದಲ್ಲಿ ದಪ್ಪ ಅಗಲದಲ್ಲಿ ಸ್ಟಿಚ್ ಹಾಕುವ ಟಕ್ಸಿಗೆ ಡಬಲ್ ಸ್ಟಿಚ್ ಹಾಕಬೇಕು. ಮತ್ತು ನಾನೀಗ ಇದನ್ನು ಟಕ್ಸ್ ಹಾಕಿ ಫ್ರಂಟನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಅದಾದಮೇಲೆ 2 ಸೈಡ್ ಫ್ರಂಟಿಗೆ ಟಕ್ಸ್ ಹಾಕಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ವಿ ಪಟ್ಟಿ ಪೀಸು ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಇಟ್ಕೊಂಡು ಸ್ಟಿಚ್ ಮಾಡಿದರೆ ಆಯಿತು. ಈಗ ನಾನಿದು ಫ್ರಂಟ್ 2 ರೆಡಿ ಮಾಡ್ಕೊಂಡಿದ್ದೀನಿ. ವಿ ಪಟ್ಟಿ ಇಡ್ತಾ ಇದ್ದೀನಿ. ಮೊದಲು ಒಂದು ಫ್ರಂಟಿಗೆ ಇಟ್ಟು ತೋರಿಸ್ತೇನೆ. ಈಗ ಕಿನಾರಿ ಸ್ಟಿಚ್ ಇದ್ದದ್ದು ಸೈಡು ನೀವು ಒಳಗಡೆ ಇಡಬೇಕು. ಇನ್ನೊಂದು 2 ಪೀಸ್ ಇರುತ್ತಲ್ಲ ಅದನ್ನು ಮೇಲ್ಗಡೆ ಈ ಥರ ತೋರಿಸ್ತಾ ಇದ್ದೀನಲ್ಲ, ವಿ ಬರೋದು ಫ್ರಂಟಿಗೆ ಇರಬೇಕು. ಈ ಥರ ಒಳಗಿಂದ ಟಕ್ಸನ್ನು ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಸ್ಟಿಚ್ ಮಾಡಿದಾದಮೇಲೆ ನೋಡಿ ಹೀಗೆ ಬರುತ್ತೆ. ನೀವು ಫ್ರಂಟು ಮೇಲ್ಗಡೆ ಭುಜ ಉಂಟಲ್ಲ, ಅಲ್ಲಿಂದ ತೆಳುವಾಗಿ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಬರೋವರೆಗೂ ಫೋಲ್ಡ್ ಮಾಡಿಕೊಳ್ಳಿ ಸಣ್ಣಕ್ಕೆ. ಅದನ್ನೀಗ ಮಿಡ್ಲಿಗೆ ತನ್ನಿ. ಈ ಥರ ಫೋಲ್ಡ್ ಮಾಡಿ ಈಗ ಸ್ಟಿಚ್ ಕಾಣಿಸುತ್ತೆ ನೋಡಿ ನೀವು ಮಾಡಿದ್ದು. ಇದನ್ನು ಆ ಕಡೆ ವಿ ಪಟ್ಟಿಗೆ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡುವಾಗ ಮೊದಲಿಗೆ ಲಾಸ್ಟಿಗೆ ರಫ್ ಹೊಡಿಬೇಕು, ಇಲ್ಲಾಂದರೆ ಬಿಟ್ಟು ಹೋಗುತ್ತೆ. ಇದನ್ನು ಉಲ್ಟ ಮಾಡ್ಕೊಳ್ಳಿ. ಈಗ ಉಲ್ಟ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರಂಟ್ ಶೇಪ್ ಹೀಗೆ ಬರುತ್ತೆ. ಇದಾದಮೇಲೆ ಇನ್ನೊಂದು ಸೈಡು ಫ್ರಂಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಹಾಗೆ ಪಟ್ಟಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದ್ಮೇಲೆ ಪಟ್ಟಿಗೆ ರೆಡಿ ಮಾಡಲಿಕ್ಕುಂಟು, ಕಾಜಾಕ್ಕೆ ಮತ್ತು ಉಕ್ಸು ಪಟ್ಟಿಗೆ. ಇದನ್ನು ಮೊದಲು ರೆಡಿ ಮಾಡಿ ಇಟ್ಕೊಂಡ ಮೇಲೆ ಅದು ಪೀಸ್ ಎಷ್ಟು ಬೇಕಾಗುತ್ತಂತ ನಾನು ಪಟ್ಟಿಗೆ ತೋರಿಸ್ತೀನಿ. ಇದೀಗ ಕರೆಕ್ಟ್ ಬಂದಿದ್ದು ನೋಡಿ. ಅದೇ ಟಕ್ಸನ್ನು ನಾನು ಫೋಲ್ಡ್ ಮಾಡಲಿಕ್ಕೆ ಹೇಳಿದ್ದು. ಆ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ಕಪ್ಸು. ಈಗ 2 ಫ್ರಂಟ್ ರೆಡಿಯಾಗಿದೆ. ನನಗೆ ಮೊದಲಿಗೆ ಉಕ್ಸು ಪಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಉಕ್ಸು ಪಟ್ಟಿಗೆ 1/4 ಇಂಚ್ ಅಗಲ ತೆಗೆದ್ರೆ ಸಾಕು. ಒಂದು ಸ್ವಲ್ಪನೇ ಉದ್ದನೇ ಇಟ್ಕೊಳ್ಳಿ, ನಿಮಗೆ ಹೆಚ್ಚು ಕಡಿಮೆ ಬರಲಿಕ್ಕುಂಟು. 1/4 ಇಂಚು ಮಾರ್ಕ್ ಮಾಡಿಕೊಳ್ಳಿ. ನಿಮಗೆ ಕಷ್ಟ ಆದರೆ, ನಾವಂದರೆ ಕಣ್ಣಳತೆಯಲ್ಲೇ ಕಟ್ ಮಾಡ್ತೀವಿ. ನೀವು ಮಾರ್ಕ್ ಮಾಡ್ಕೊಳ್ಳಿ 1/4 ಇಂಚಿಗೆ. 1/4 ಇಂಚ್ ಫೋಲ್ಡ್ ಆಗುತ್ತೆ.
1 ಇಂಚಲ್ಲಿ ಸ್ಟಿಚ್ ಮಾಡಿದರೆ ನಿಮ್ಗೆ 3/4 ಇಂಚ್ ಅಗಲ ಸಿಗುತ್ತೆ, ಸಾಕು. ಈಗ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಈ ಥರ ಮಾಡಿಕೊಂಡ್ರೆ ಮೊದಲಿಗೆ ತುಂಬ ಈಸಿ ಆಗುತ್ತೆ. ಮಿಡ್ಲಲ್ಲಿ ಅದು ಟಕ್ಸ್ ಉಂಟಲ್ಲ, ಒಂದು ಹಾಕಿದರೆ ನಿಮಗೆ ಪಟ್ಟಿ ಹೊಲಿಯುವಾಗ ಚೆನ್ನಾಗಿ ಬರುತ್ತೆ. ಈಗ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡಿ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ, ರಿಂಕಲ್ಸ್ ಏನು ಬರೋದಿಲ್ಲ. ಎಕ್ಸ್ಟ್ರಾ ಇದ್ದರೆ ಪೀಸು ಫ್ರಂಟ್ ಭಾಗದಲ್ಲಿ ನೆಕ್ಕಿನ ಹತ್ರ ಅದನ್ನು ಕಟ್ ಮಾಡಿ ತೆಗೀರಿ. ಸ್ವಲ್ಪ ಎಕ್ಸ್ಟ್ರಾ ಬಂದಿದ್ದೆ, ನಾನು ಜಾಸ್ತಿನೇ ಇಟ್ಟಿದ್ದೆ. ಈಗ ಕಾಜಾ ಸೈಡು ನಾನು ಪಟ್ಟಿ ಮಾಡ್ತಾಯಿದ್ದೇನೆ. ಅದಕ್ಕೆ 1-2 ಇಂಚು ತಗೊಳ್ಬೇಕು, ಅಂದರೆ ಅದು ಡಬಲ್ ಪಟ್ಟಿ ಬರುತ್ತಲ್ಲ, ಹಾಗಾಗಿ 2 ಇಂಚ್ ಬೇಕಾಗುತ್ತೆ. ನನಗೆ ಈ ಬ್ಲೌಸಲ್ಲಿ ತುಂಬ ಪೀಸ್ ಸಿಕ್ಕಿದೆ. ಇದು ಕಡಿಮೆ ಸೈಜಿನ ಬ್ಲೌಸು 32 ಇದು. ಹಾಗೆ ಇದರಲ್ಲಿ ತುಂಬ ಪೀಸ್ ಉಳಿದಿದೆ. ನನಗೆ 2 ಇಂಚ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಪೀಸು. ನೋಡಿ 2 ಇಂಚು. ನಮಗೆ ಆದರೆ ನಾನು ಕನ್ನಡತೆಯಲ್ಲೇ ಕಟ್ ಮಾಡ್ಕೊಳ್ತೀನಿ. ನಿಮಗೊಂದು ಈ ಮಾರ್ಕ್ ಎಷ್ಟು ಮಾಡಬೇಕಂತ ತೋರಿಸ್ತಾ ಇದ್ದೇನೆ. ಈ ಥರ ಕಟ್ ಮಾಡಿಕೊಂಡು ಬೇಕಾದರೆ 1 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಬರಬಾರ್ದಂತ. ಈ ಥರ ಕಟ್ ಮಾಡಿಕೊಂಡು ಸೈಡಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿ, ಮೊದಲು ಫ್ರಂಟ್ ಮೇಲ್ಭಾಗದಿಂದ ಸ್ಟಿಚ್ ಮಾಡಿ, ಆಮೇಲೆ ಟರ್ನ್ ಮಾಡಿ ಒಳಗಡೆ ಮಾಡಿ. ಮೊದಲಿಗೆ ಒಂದು ಕಿನಾರಿ ಸ್ಟಿಚ್ ಹಾಕಿ, ಕಿನಾರಿ ಸ್ಟಿಚ್ ಹಾಕಿದ ಮೇಲೆ ಇನ್ನೊಂದು ಸ್ಟಿಚ್ ಬೇಕಾಗುತ್ತೆ. ಅದೊಂದು 1/4 ಇಂಚ ಪ್ಲೀಟ್ ಸ್ಟಿಚ್ ಅಂತೀವಿ, ಎರಡನೇದು. ಅದು ಕಾಜಕ್ಕೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಈಗ ನಿಮ್ಮ ಫ್ರಂಟಲ್ಲಿ ಎಕ್ಸ್ಟ್ರಾ ಪೀಸ್ ಉಳಿದ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ. ಈಗ 2 ಪೀಸ್ ಇದು ಕರೆಕ್ಟ್ ಬಂದಿದೆ ನೋಡಿ, ಪಟ್ಟಿ ಒಂದೇ ಲೆವೆಲ್ಲಿಗೆ ಬಂದಿದೆ ನೋಡಿ ಸ್ನೇಹಿತರೆ. ಇದೇ ಥರ ಫ್ರಂಟ್ ಭಾಗ ನಿಮಗೆ ನೆಕ್ಸ್ಟ್ ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ನೋಡಿ.